ಇನ್ನೂ ಬಂದಿಲ್ಲೇನು ಚಿಕ್ಕ ಹುಡುಗನ ಕಡೆ ಅವರು ಅವಾಗ ಬರ್ತಾರೇನೋ ಅನ್ಕೊಂಡೆ. ಇನ್ನೂ ಬಂದಿಲ್ಲೇನು? ಹೊತ್ತಾತು, ಜಲ್ದಿ ಬಂದು ಹೋಗ್ಬೇಕೇ ಇಲ್ಲ. ಈಗ ಬರ್ತಿರ್ಬೇಕು ಅನ್ಸತ್ತ. ಸರಿ, ಎಲ್ಲ ತಯಾರಾಗದ. ಅವ್ರು ಬಂದ್ಮೇಲೆ ಸ್ವಲ್ಪ ಜರ ಚಹಾ ಮಾಡಿ ಕೊಟ್ಬಿಡು. ಹಾಂ, ಚಹಾ ಇಟ್ಬಿಡೋಣ. ಆಮೇಲೆ ಹಾಲು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸಿ ಕೊಟ್ಬಿಟ್ರಾತ. ಹಾಂ ಸರಿ, ನೀವು ಹೆಂಗಂತಿ ಹಂಗೆ ಮಾಡು. ಯವ್ವ, ಹುಡುಗನ ಕಡೆಯಾರು ಬಂದ್ರೆ ಅನ್ಸತಿ. ಹಾಂ, ಬರತ್ತಾರಲ್ಲಿ ಚಕಡಿಯಾಗಿ ಬರಾಕತ್ತಾರ ಅವರು. ಚಕಡಿಯಾಗಿ ಬರಾಕತ್ತಾರ? ಅಲ್ಲ, ಎಂಥ ಸಂಬಂಧ ನೋಡಿದಿ? ಒಂದಿಟ್ಟು ಇದ್ದ ಸಂಬಂಧ ನೋಡ್ಬೇಕಿಲ್ಲ. ಶ್ರೀಮಂತ ಕೊಡ್ತೇನೆ ಅಂತೇಳಿ ಏನು ಬಡವಾಗ ಕೊಡಕತ್ತೇನು ಅತ್ತ? ಇಲ್ಲ, ಹಂಗೇನಿಲ್ಲಲ್ಲ, ಚಲೋನೇ ಅದಾರಂತ. ಅವರು ಬೇರೆ ಇರ್ಬೇಕು ನೋಡವ. ಹಾಂ ಸೀಮಾ, ಇಲ್ಲ ಅಜ್ಜಿ, ನಾನು ನೋಡೀನಿ. ಅವರು ಈ ಕಡೆನೇ ಬರಾಕತ್ತಾರ, ಅವರೇ ಇರ್ಬೋದು. ನೀನು ಕುಂದ್ರಿ, ನಿಂದ್ರಿಲ್ಲ ಅಂದ್ರೆ ನಾನು ಓಕೆನೆ. ಪಾತಿ ಸುಬ್ಬಿ ಅಂತ ಹೋಗು, ಬರಲಿ ನೋಡೋಣ. ಏನು ಮಾಡತ್ತಿರವ ಚಿಗವ? ಬರ್ರಿ ಚಿಗವ, ಒಳಗೆ ಬರ್ರಿ. ಆರಾಮದ್ರೆ ಬರ್ರಿ, ಕುಂದ್ರಿ ಬರ್ರಿ. ಹಾಂ ಸರಿ, ನಮಸ್ಕಾರಪ್ಪ. ಬಾ ಕುಂದ್ರ ಬಾ. ನಮಸ್ಕಾರ ಆಂಟಿ. ನಮಸ್ಕಾರ ಆಂಟಿ, ಆರಾಮದಾರೇನು? ಹ್ಞೂ ಆರಾಮದ, ಕುಂದ್ರು ಅಂದಂಗ ಹುಡುಗ ಬರಲಿಲ್ಲನ್ರಿ? ಯಾಕ್ರಿ ನಿಮ್ಮ ಕಣ್ಣಿಗೆ ಹೆಂಗೆ ಕಾಣಕತ್ತಾನ? ಇವನ ಹುಡುಗ, ನಾನು ತಾಯಿ ಅದನ. ಈಕೆ ನನ್ನ ಮಗಳು. ಅವ್ರ ಅಪ್ಪಾರ ತೀರ್ಕೊಂಡಾರ್ರಿ. ಅಪ್ಪಾರ ತೀರ್ಕೊಂಡು ಏನಿಲ್ಲ ಅಂದ್ರೆ ಸಮೀಪ 1 ವರ್ಷ ಆಗಕ್ಕೆ ಬಂತು. ನಾನು ನನ್ನ ಮಗಳು ಇವರು 3 ಮಂದಿ ಇರೋದ್ರಿ. ಈಗ ಇವಂಗ ನೋಡಕ್ಕೆ ಬಂದಿರೋದು ಹುಡುಗಿ. ಇಲ್ಲ, ಏಜೆಂಟ್ ಬರಾಕತ್ತ ಅಂದ್ಲು. ಅದು ಬರ್ಬೇಕಾದ್ರೆ ನಡಕ್ಕೆ ಕೆಟ್ಟೋಗ್ಬಿಡ್ತು. ಚಕಡಿಯಾಗಿ ಬೇರೆ ಬಂದು ರೀ. ಅಯ್ಯೋ, ಸಾಕಾಗೋತ್ತು ನಮಗೆ. ಓ ಹೌದಾ ರೀ? ಸರಿ ರೀ. ಏನು ಬೇಚಿಗ ಹುಡುಗನ ತಲೆಯಾಗ ಈಗ ಕೂದಲೇ ಇಲ್ಲ. ಇಂಥವಂಗ ನಮ್ಮ ಸುಬ್ಬಿನ ಕೊಡ್ತೀಯೇನು? ಸುಬ್ಬಿ ಬಂಗಾರದಂಗೆ ಅದಾಳ, ನೋಡಕ್ಕೆ ತಂಬಿ ತುಂಡಿಯಾಗ್ಯಾಳ ಅಂತದ್ರಾಗ ನೀನು ಇಂಥ ಹುಡುಗಗೆ ಕೊಟ್ರಿ ಹೆಂಗೆ? ಇದು ಸರಿ ಹೋಗಂಗಿಲ್ಲ ಬಿಡು, ಬೇಡ ಅಂತೇಳಿ ಬಿಡ ಕಡೆ. ನೋಡಂತ ತಡಿತಾರ ಏನೋ ಅಂದ್ರನ್ರಿ? ಏನಿಲ್ಲರದ ಅಂದ್ರೆ ಏಜೆಂಟ್ ಬರತ್ತಾರನ್ರಿ? ಬರ್ತೇನೆ ಅಂದಾಡ್ರಿ, ಬರತ್ತಿರ್ಬೇಕ್ರಿ. ಆದ್ರಿ. ಏನು ವಾಚಿ ಹೋಗಿ ಮಾಡಕತ್ತಿದ್ದೀ? ಆರಾಮದೇನು? ನಾನು ಆರಾಮೇನಿ, ನೀನು ಆರಾಮಿದೆಯೇನು? ಏನು ಹೊತ್ತಾತವ ಬರೋದು? ಬಾ ಕುಂದ್ರ ಬಾ. ಅಯ್ಯೋ, ಏನು ಮಾಡೋದು, ಬರಾಕತ್ತವ. ಕಾಲಾಗ ಬೇರೆ ಗಾಡಿ ಕಟ್ಬಿಡ್ತು. ಏನು ಮಾಡ್ಬೇಕಂತ ಒಂದು ತಿಳಿದಂಗೆ ಆತು. ಅದಕ್ಕೆ ಒಂದು ಚಕಡಿ ಹೊಂಟಿತ್ತು. ಆ ಚಕಡಿಯಾಗ ಕುಂತ್ಕೊಂಡು ಬರೋರಾಗ ಟಕ್ ಅಂತೇಳಿ ಸಾಕಾಗೋತು. ಅದಕ್ಕೆ ಸ್ವಲ್ಪ ಕೈಕಾಮರ್ ತಗೊಂಬನ್ನಿ. ಅವ್ರು ಕಾಲು ತಗೊಂಡು ಒಳಗೆ ಬಂದರು. ಹುಡುಗಿ ತಯಾರಾಗಕತ್ತಾಳ. ಆತು ಒಂದಿಟ್ಟು ಚಾಕಿಟ್ಟು ಹುಡುಗಿನ ಕರ್ಕೊಂಡು ಬಾ. ಸರಿ ಚಿಗವ್. ಮತ್ತು ಹುಡುಗಿಗೆ ಅಂತಂದ್ರೆ ಅಪ್ಪ ಅವ್ವ ಏನು ಮಾಡ್ಕೊಂಡಿದಾರ್ರಿ? ಅಪ್ಪ ಅವ್ವ ಅವಾಗ ಸಣ್ಣರಿದ್ದಾಗ ತೀರ್ಕೊಂಡ್ಬಿಟ್ರೆ. ಅನ್ನೊಬ್ಬಿತ್ತ, ಅವನು ಸಣ್ಣತಿದ್ದಾಗ ಕಳ್ಕೊಂಡ್ಬಿಟ್ಟಾನ. ಎಲ್ಲದಾನ ಏನು ಮಾಡತ್ತಾನ ಒಂದು ಗೊತ್ತಿಲ್ಲ. ಈಗ ನಾನು ನನ್ನ ಮೊಮ್ಮಗಳು ಇಬ್ಬರ. ಅದಕ್ಕೆ ನನ್ನ ಮೊಮ್ಮಗಳು ಏನಂತಾಳು ನೋಡನ್ರಿ, ಕರ್ಕೊಂಬರಕ್ಕೆ ಹೇಳೇನ, ಕರ್ಕೊಂಬರ್ತಾರೆ. ಹಾಂ ಸರಿ ನೋಡ್ರಿ. ಈಕೆ ನಮ್ಮ ಹುಡುಗಿ. ಈಕೆ ಹೆಸರು ಸುಬ್ಲಕ್ಷ್ಮಿ ಅಂತ ಹೇಳಿ ಎಲ್ಲರಿಗಿನ ಪ್ರೀತಿಯಿಂದ ಸುಬ್ಬಿ ಅಂತ ಕರೀತಾರೆ. ಈಗಿನ ನೋಡ್ರಿ ಹುಡುಗಿ ಇದ್ದಂಥದ್ದು ಗೊಂಬೆಗಾಳ. ಈಗಿನ ಮನೆಗೆ ಇದಾಕಳೇನ? ಹಾಂ, ನನ್ನ ಮಗುಗೆ ನೋಡ್ರೆ ತೋದಲ್ತಾನ. ಇವನ್ನ ಒಪ್ಕೋತಾರೇನಿರ? ನನಗದ ಅನುಮಾನ ಆಗೈತಿ. ಹುಡುಗಿ ಹಂಗೆ ಅನ್ಸಿಲ್ಲ ನಿನಗೆ? ಸೂಪರ್. ಯವ್ವ ಸುಬ್ಬು, ಈ ಸೀರ್ಯಾಗ ಗೊಂಬಿ ಕಂಡಂಗೆ ಕಾಣಕತ್ತಿ ನೋಡವ. ಯಾವ್ದು ಉಟ್ಕೊಂಡ್ರೆ ಏನು ಬಿಡು, ಚಂದ ಕಾಣ್ತೀನಿ ನೀನು. ಹೌದು, ಹುಡುಗಿ ಯಾಕೆ ಏನು ಮಾತಾಡವಲ್ರಿ? ಏನಾರ ಮಾತಾಡ್ಬೇಕಿಲ್ಲ? ಏನಪ್ಪ ತಮ್ಮ ನಿನ್ನ ಹೆಸರು? ನನ್ನ ಹೆಸರೇ ಎಲ್ಲಪ್ಪ ರೀ. ಅಯ್ಯೋ, ನಾನು ಇವತ್ತು ಸುಮ್ಮನೆ ಇರ್ಬೇಕಿಲ್ಲಲ್ಲ ನೀನು ಯಾಕೆ ಹೇಳ್ದಿ? ಹುಡುಗಿ ಏನಾರ ಸ್ವಲ್ಪ ತೋದಿಸ್ತಾನೇನ್ರಿ? ಹೌದ್ರಿ, ಅದು ಹಂಗೆ ಬಂದೈತೆ. ಏನು ಮಾಡೋದು, ಯಾವಾಗಾರ ಸ್ವಲ್ಪ ಹಂಗೆ ಮಾಡ್ತಾನೆ ಅಷ್ಟೇ ರೀ. ಯಾವಾಗಲೂ ಏನು ಮಾಡೋಂಗಿಲ್ಲ, ಯಾವಾಗಾರ ಸ್ವಲ್ಪ ಮಾಡ್ತಾನೆ ಅಷ್ಟೇ ರೀ. ಹೌದೇನ್ರಿ? ಅಯ್ಯೋ ಶಿವನ, ನಮ್ಮ ಚಿಗೋಗಿ ಏನಾಗೈತಿ? ನಮ್ಮ ಸುಬ್ಬಿನ ಇಂಥಂಗೆ ಕೊಡಕತ್ತಾಳೇನ? ಬಾಂಡ್ಲಿ ತಲೆ ತೋದಲ್ಲ. ಮೊದಲ ಮನ್ಯಾಗ ಒಂದು ಹುಡುಗೈತಿ, ಹಾಕಿ ನೋಡ್ರಿ ಮದುವೆ ಆಗಲ್ಲ ಅಂತ ಈಕಿ ಯಾರ ಒಪ್ಕೋತಾರನ ನೋಡಂತಾಡಿ. ಹೌದು, ನಮ್ಮ ಹುಡುಗಿದು ಒಂದು ಕಂಡೀಷನ್ ಅದ್ರಿ. ಆ ಕಂಡೀಷನ್ ಏನಂತ ಹೇಳ್ತಾಳೆ ಕೇಳ್ರಿ. ಕಂಡೀಷನ್ ರೀ? ಸರಿ ಇರಲಿ ಬಿಡ್ರಿ. ಏನು ಕಂಡೀಷನ್ ಅವ ಸುಬ್ಲಕ್ಷ್ಮಿ? ನಮಗಂತೂ ನೀನಂತೂ ಭಾಳ ಇಷ್ಟ ಆಗ್ಬಿಟ್ಟಿದ್ದಿ. ನೀನು ಹುಡುಗ ಇಷ್ಟ ಆಗ್ಯಾನ ಇಲ್ಲ ಹೇಳು. ಹಂಗೆ ಅದೇನು ಕಂಡೀಷನ್ ಅಂತ ಹೇಳವ. ನನ್ನ ಹೆಸರು ಸುಬ್ಲಕ್ಷ್ಮಿ ರೀ. ಇದು ನಮ್ಮ ಅಜ್ಜಿ ರೀ.
ಅದು ಏನಂದ್ರೆ ನಾನು ನಮ್ಮ ಅಜ್ಜಿ ಇಬ್ಬರ ಇರೋದ್ರೆ ಅದಕ್ಕೆ ನಾನು ಮದುವೆ ಆದ್ರೆ ನಮ್ಮ ಅಜ್ಜಿನ ನನ್ನ ಜೊತೆಗೆ ಕರ್ಕೊಂಡು ಬರ್ಬೇಕಂತ ಅನ್ಕೊಂಡನ್ರಿ. ಅದಕ್ಕೆ ಒಪ್ಕೊಂಡ್ರೆ ಮಾತ್ರ ನಾನು ಈ ಮದುವೆ ಆಗ್ಬೇಕಂತ ತೀರ್ಮಾನ ಮಾಡೇನ್ರಿ. ಅಯ್ಯೋ ಶಿವಣ್ಣ, ಈಗ ಈ ಮುದೇಕಿನ ಹಿಂಬಾಲ್ ಕರ್ಕೊಂಡು ಬರಾಕ್ಯ ನಾವು ತಿನ್ನಾಕು ಹಿಂದೆ ಮುಂದೆ ಯೋಚನೆ ಮಾಡ್ತವ ಅಂತದ್ರಾಗ ಈ ಇಬ್ಬಿಬ್ರನ್ನ ಕಟ್ಕೊಂಡು ಎಲ್ಲಿ ಹೋಗೋಣ, ಏನು ಮಾಡ್ಬೇಕು ಗೊತ್ತಾಗಲ್ತಲ್ಲ, ತಲೆ ಓಡೋದ ವಾಲ್ತು. ಸರಿ ಬಿ ಹಂಗಾರೆ ನಾವು ಮನೆಗೆ ಹೋಗಿ ಯೋಚನೆ ಮಾಡಿ ಹೇಳ್ತೇವೆ ನಿಮಗೆ ಏನು ಅನ್ನೋದು ತಿಳಿಸ್ತೀವಿ. ನಮಗೆ ಹುಡುಗೇನು ಪಸಂದ್ ಆಗ್ಯಾಳ, ಆದ್ರೆ ಸ್ವಲ್ಪ ಜರ ಯೋಚನೆ ಮಾಡ್ತೇವೆ. ವರದಕ್ಷಿಣೆ ವರೋಪಚಾರ ಎಷ್ಟೆಷ್ಟು ಕೊಡ್ತೀರಿ ಅಂತ ಎಲ್ಲ ಕೇಳೋಣ. ಎಲ್ಲ ಇದಾದ್ಮೇಲೆ ಮನೆಗೆ ಹೋಗಿ ಮಾತಾಡ್ತೇವೆ. ಹೌದು, ಹುಡುಗನಪ್ಪ ಏನಾರ ಆಗೈತಂದ್ರಲ್ಲ? ಅದು ಅಜ್ಜವ, ನಮ್ಮಪ್ಪ ನಾವು ಚಿಕ್ಕವರಿದ್ದು ಇಬ್ರು ಇನ್ನ ಅವಾಗ ಕುಡಿದು ಸತ್ತೋದ್ರಿ. ಕುಡ್ದ ಸತ್ತೋದ್ರಿ. ಮೊದಲು ಚಲೋನೇ ಐತ್ರಿ, ಆಮೇಲೆ ಅದೇನಾದ ಗೊತ್ತಿಲ್ಲ. ಅವು ಕಳ್ಳ ಅಂತಾರಲ್ರಿ, ಕಳ್ಳ ಅವನು ಎಲ್ಲ ಹೋಗ್ಬಿಟ್ಟಿದ್ವು ಅಂತ್ರಿ. ಆತಾತ್ರಿ, ಮನೆಗೆ ಹೋಗಿ ಯೋಚನೆ ಮಾಡಿ ಹೇಳ್ರಿ, ನಾವು ನೋಡ್ತೇವ್ರಿ. ಹಾಂ ನೋಡ್ರಿ, ನಾವು ಹೇಳ್ತೇವೆ ನಮ್ಮದು ಎಷ್ಟೈತಿ ಏನೈತಿ ಅಂಥೇಳಿ. ನಮ್ಮದು 2 ಎಕರೆ ಹೊಲ ಐತಿ, ಇರೋದನ್ನ ಕರೆ ಹೇಳ್ತೇವೆ ನಾವು, ಸುಳ್ಳು ಹೇಳಪ್ಪಳ ಮಾತಾಡೋ ಮಂದಿ ಅಲ್ಲ ನಾವು. 2 ಎಕರೆ ಹೊಲ ಐತಿ, ಒಂದು ಸಣ್ಣದ ಮನೆ ಐತಿ, ಗುಡಿಸ್ಲ. ಈಕಿ ನೋಡಿದ್ರೆ ಮದುವೆ ಆಗಂಗಿಲ್ಲ ಅಂತ ಅವಾಗ ಹೇಳಿನಿ ನಾನು. ಆಕಿ ಮದುವೆ ಆಗಂಗಿಲ್ಲ ಅಂತಾಳೆ, ನಾವು ಬಲ್ವಂತ ಮಾಡೋಂಗಿಲ್ಲ. ಮುಂದೆ ಆಕೆಗೆ ಇಷ್ಟ ಆದ್ರೆ ಆಕಿ ಇಷ್ಟಪಟ್ರೆ ನಾವು ಮಾಡ್ತೇವೆ, ಅದನ್ನ ಇಲ್ಲ ಅಂತ ಹೇಳಂಗಿಲ್ಲ. ಒಟ್ನಾಗ ಆಕಿ ನಮ್ಮ ಮನ್ಯಾಗ ಇರ್ತಾಳೆ ಜೊತೆಗೆ. ನೀವು ಒಂದು ಕಂಡೀಷನ್ ಹಾಕಿರಿ, ಮದುವೆ ಆದರೆ ಜೊತೆಗೆ ಕರ್ಕೊಂಡು ಬರ್ಬೇಕಂತ ಹೇಳಿ. ನೋಡೋಣ್ರಿ ಏನೇನು ಆಗ್ತೈತಿ, ಹೆಂಗೆ ಆಗ್ತೈತಿ. ನಾವು ಮನೆಗೆ ಹೋಗಿ ವಿಚಾರ ಮಾಡಿ ಆಮೇಲೆ ನಿಂಗೆ ಫೋನ್ ಮಾಡ್ದೆ, ಇಲ್ಲಾಂದ್ರೆ ಚಿಗೋನ ಕಡೆಯಿಂದ ಫೋನ್ ಇದನ್ನು ತಿಳ್ಸಾಕೆ ಹೇಳ್ತೇವೆ. ಹಾಂ ರೀ, ಹಂಗಾರೆ ನಾವಿನ್ನು ಹೋಗಿ ಬರೋಣ್ರಿ. ಸ್ವಲ್ಪ ಚಾ ಕುಡ್ಕೊಂಡು ಹೋಗ್ರಿ. ಹೋಗುವ ಅದೇ ಚಾ ತೊಗೊಂಬ್ರದ. ಸರಿ ಆದ್ವಿ ಚಿಗೋ. ಸುಬ್ಬಿ ಬಾ ಒಳಗೆ. ಹೌದ್ರಿ, ಅವರಪ್ಪ ಅವರವ್ವ ಏನಾಗಿತ್ತಂದ್ರಲ್ಲ? ಸುಬ್ಬಿ ನೀ ಬಾ ಒಳಗೆ ಹೋಗೋಣ ನಾವು. ಅದು ಆಕಿ ಸಣ್ಣಾಗಿರ್ಬೇಕಾದ್ರೆ ಗಾಡಿ ಹಾದು ಬರತ್ತಿದ್ರು, ಆ ಕಡೆ ಬರ್ಬೇಕಾದ್ರೆ ಗಾಡಿ ಹಾದು ಆಕ್ಸಿಡೆಂಟ್ನಾಗ ಸತ್ತೋದ್ರಿ. ಈ ಹುಡುಗರು ಇದು 2 ಹುಡುಗರು ಉಳಿದಿದ್ರಿ, ಅದು ಜಾತ್ರೆಯಾಗ ಕಳ್ಕೊಂಡಿತ್ತು. ಹುಡುಗ ಇನ್ನೂ ಗಂಟ ಸಿಕ್ಕೇ ಇಲ್ಲ, ಎಲ್ಲದಾನ ಹೆಂಗದಾನ ಒಂದು ಗೊತ್ತಿಲ್ಲ. ಹೌದು, ಹುಡುಗ ಏನು ಕೆಲಸ ಮಾಡ್ಕೊಂಡದನ್ರಿ? ಹುಡುಗ ನೋಡ್ರಿ ಹೊಲ್ದಾಗ ಕೆಲಸ ಮಾಡ್ಕೊಂಡೇ ಇರ್ತಾನೆ. ಅಷ್ಟು ಪಗಾರ ಬರ್ತೈತಿ ಇಷ್ಟು ಪಗಾರ ಬರ್ತೈತಿ ಅಂತ ನಾವು ಹೇಳಂಗಿಲ್ಲ. ಹೊಲ್ದಾಗ ಕೆಲಸ ಮಾಡೋರು ಹೆಂಗಂತ ನಿಮಗೂ ಗೊತ್ತಿರೋಕಿಲ್ಲೇನು, ಎಲ್ಲ ಗೊತ್ತೇ ಇರ್ತದೆ. ನೋಡಿ ವಿಚಾರ ಮಾಡಿ ನಮಗೆ ಏನು ಅನ್ನೋದು ತಿಳಿಸ್ರಿ. ನಾವೇನು ಬರ್ತೇವೆ. ಯವ್ವ, ನಂಗೆ ಹುಡುಗಿ ಭಾಳ ಇಷ್ಟ ಆಗ್ಯಾಳ ಬಿ. ಎಷ್ಟಾರ ಚಂದ ಅದಾಳಕಿ. ಆಕೆ ನೋಡಿದ್ರೆ ಈಗ ಮದುವೆ ಆಗ್ಬೇಕಂತ ಅನ್ಸಾಕತ್ತತೆ. ಮನೆಗೆ ಹೋಗಿ ವಿಚಾರ ಮಾಡೋಣ, ಸುಮ್ಕೊಂಡ್ರೆ ಒಂದೀಟ. ಇಲ್ರಿ, ನಾವು ಚಹಾ ಕುಡಿಯಂಗಿಲ್ಲ, ನಾನು ನನ್ನ ಮಗಳು ಕುಡಿಯಂಗಿಲ್ಲ. ಬೇಕಿದ್ರೆ ಅಕ್ಕ ಕಟ್ಕೊಡ್ರಿ ಸಾಕು. ನಾನು ಕುಡಿತಾಗಿದ್ರಿ ಇವತ್ತಿಲ್ಲ ಚಿಗವ, ನಾನು ಕುಡಿಯಂಗಿಲ್ಲವ. ಬರುವಾಗ ಊಟ ಮಾಡ್ಕೊಂಡು ಬಂದು ಅಲ್ಲಿ ಇನ್ನೊಂದು ಹುಡುಗಿ ತೋರಿಸಿದ್ನಿ. ಆ ಹುಡುಗಿ ಮನ್ಯಾಗ ಅಲ್ಲಿ ಚಹಾ ಅವಲಕ್ಕಿ ಮಾಡಿದ್ರು, ಬೇಸ್ ಆತಲ್ಲ ಅದು. ಚಹಾ ಅವಲಕ್ಕಿ ಮಾಡಿದ್ರೆ ಅವ್ರು ಬಂದು ಹೋದ್ಮೇಲೆ ಇವ್ರು ಬರ್ತಾವ ಟೈಮ್ ಆಗೈತಲ್ಲ, ಮತ್ತು ಈ ಕಡೆ ಓಡ್ಕೊಂಡು ಬನ್ನಿ. ಏನು ಮಾಡೋದು, ನಮ್ಮದು ಬೋಕರ್ಗಳದು ಇದು ಕೆಲಸ ಬರೇ. ಅಲ್ಲದೆ ಅವಾಗಿಂದ ನಿಂತ ಬಿಟ್ಟಿದ್ದೀನ, ಕುಂದಿರ್ಬೇಕಿಲ್ಲ. ಅಯ್ಯೋ ಇರ್ಲಿ ಬಿಡ್ಬೇಕೀಗ, ಇನ್ನೇನು ಆತಲ್ಲ ಹೋಗೋದನೇನು ನೋಡಂತ ಅವ್ರು ಹೇಳಿದ್ಮೇಲೆ ನಾನು ನಿಮ್ಗೆ ಏನು ಅನ್ನೋದು ಹೇಳ್ತೇನೆ. ಸರಿ ಹಂಗಾರೆ ಹೋಗಿ ಬರ್ತೀರಿ ಹಂಗಾರೆ. ಹಾಂ ಸರಿ ಆಯ್ತು, ಹೋಗಿ ಬರ್ರಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ, ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ಈ ಕತೆ ನಿಮಗೆ ಹೆಂಗೆ ಅನ್ಸಾತಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ನೋಡಿರಿ, ಸಪೋರ್ಟ್ ಮಾಡಿರಿ, ವ್ಯೂಸ್ ಬರಲಿ ಅಂತ ಕೇಳ್ತಾ ಇದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿಗಳು ನಿಮ್ಮ ಮುಂದೆ ಬರ್ತಾ ಇದೆ. ಸೊ ಹಾಗೆ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ಜೀವನದಲ್ಲಿ ಕಷ್ಟನೇ ಕಂಡಿರುವಂಥ ಹುಡುಗಿಯ ಕಥೆ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿ ಬರ್ತಾ ಇದೆ. ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. UK ಕನ್ನಡ ಕಾರ್ಟೂನ್ ಚಾನಲಲ್ಲಿ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.